ಶ್ರೇಷ್ಠ ಹೂವು ಅಂದರೆ ಪಾರಿಜಾತ. ಈ ಪಾರಿಜಾತ ಅನೇಕ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ. ಈ ಹೂವುಗಳಿಂದ ತಯಾರಿಸಿದಂಥ ಚಹಾ ಸ್ನಾಯುಗಳಿಗೆ ವಿಶ್ರಾಂತಿಯನ್ನು ಒದಗಿಸಿ ನೋವು ನಿವಾರಿಸುತ್ತೆ. 4 ರಿಂದ 5 ತಾಜಾ ಅಥವಾ ಒಣಗಿದ ಪಾರಿಜಾತ ಹೂಗಳನ್ನು ತಗೊಂಡು ಅವುಗಳನ್ನು 1 ಕಪ್ ಬಿಸಿ ನೀರಿಗೆ ಸೇರಿಸಿ ಹೂವುಗಳನ್ನು 5 ರಿಂದ 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಇದಕ್ಕೆ ಜೇನುತುಪ್ಪ ಅಥವಾ ನಿಂಬೆ ರಸವನ್ನು ಕೂಡ ಸೇರಿಸಬಹುದು. ಈ ಪಾರಿಜಾತ ಚಹಾ ಸೇವನೆಯಿಂದ ಊತ ಮತ್ತು ದೇಹದ ನೋವು ಕಡಿಮೆ ಆಗುತ್ತೆ. ಇದರಲ್ಲಿರುವಂತಹ ಫ್ಲಾವನಾಯ್ಡ್ಗಳು ಮತ್ತು ಗ್ಲೈಕೋಸೈಡ್ ರಕ್ತ ಪರಿಚಲನೆಯನ್ನ ಹೆಚ್ಚಳ ಮಾಡುತ್ತೆ. ಅದರ ಜೊತೆಗೆ ನೋಯ್ತಾ ಇರುವಂತಹ ಸ್ನಾಯುಗಳನ್ನು ಶಮನಗೊಳಿಸುತ್ತೆ. ಈ ಚಹಾವನ್ನ ದಿನಕ್ಕೊಮ್ಮೆ ಸಂಜೆಯ ವೇಳೆ ಕುಡಿಯೋದು ಬಹಳ ಉತ್ತಮ. ಇನ್ನು ಪಾರಿಜಾತದ ಎಲೆಗಳಿಂದ ಕಷಾಯವನ್ನು ತಯಾರಿಸೋದಕ್ಕೆ ಕೆಲವು ಎಲೆಗಳನ್ನು ತಗೊಂಡು ತೊಳೆದು ಎಲೆಗಳನ್ನು 2 ಕಪ್ ನೀರಿಗೆ ಸೇರಿಸಿ ಆ ಮಿಶ್ರಣವನ್ನು ಅರ್ಧ ಆಗೋವರೆಗೂ ಕುದಿಸಿ 1 ಚಿಟಿಕೆ ಅರಿಶಿನ ಸೇರಿಸಿ ಆ ದ್ರವವನ್ನು ಸೋಸಿ ಕುಡಿಬೇಕು. ಈ ಕಷಾಯವನ್ನು ದಿನಕ್ಕೆ 2 ಬಾರಿ ಕುಡಿಬೇಕು. ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಹಾಗೂ ಸಂಜೆ ನಿಯಮಿತವಾಗಿ ಸೇವಿಸೋದ್ರಿಂದ ದೀರ್ಘಕಾಲದ ದೇಹದ ನೋವು ಕಡಿಮೆಯಾಗುತ್ತೆ. ವಿಶೇಷವಾಗಿ ಸಂಧಿವಾತ ಇರೋರಿಗೆ ಈ ಕಷಾಯ ಅತ್ಯುತ್ತಮ ಪರಿಹಾರ. ಅಷ್ಟೇ ಅಲ್ಲ, ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚಿಸುತ್ತೆ. ಜಠರಗರುಳಿನ ಅಸ್ವಸ್ಥತೆಯನ್ನು ನಿವಾರಿಸೋದಕ್ಕೆ ಇದನ್ನ ಬಳಸಲಾಗುತ್ತೆ. ಇದು ಹೊಟ್ಟೆಯುಬ್ಬರ, ಅಜೀರ್ಣ ಮತ್ತು ವಾಯು ಮುಂತಾದ ಸಮಸ್ಯೆಗಳನ್ನು ಕೂಡ ನಿವಾರಿಸುತ್ತೆ.